ಯು+ನ ಎಕ್ಸ್‌ಪ್ರೆಸ್ ನ್ಯೂಸ್‌ಗೆ ಸ್ವಾಗತ. ನಾನು ಅಂಜನ್ ಕೆ ಕುಂದರ್. ಉಜಿರೆಯ ನೇಕಾರಪೇಟೆಯಲ್ಲಿ 2 ದಿನಗಳ ಕಾಲ ನಡೆದಂತಹ ಗಣೇಶ ಹಬ್ಬದ ಸಂಭ್ರಮ ಸಂಪನ್ನಗೊಂಡಿತು. ಇಲ್ಲಿನ ಪ್ರತಿ ಮನೆಗಳಲ್ಲೂ ಗಣೇಶ ಪ್ರತಿಷ್ಠಾಪನೆ ಮಾಡಿ ಚತುರ್ಥಿ ಆಚರಣೆ ಮಾಡಿದ್ದು ವಿಶೇಷವಾಗಿ ಕಂಡುಬಂತು. ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿ ಬೆಳ್ತಂಗಡಿ ವತಿಯಿಂದ 14ನೇ ವರ್ಷದ ಗಣೇಶ ಚತುರ್ಥಿ ಆಚರಣೆ ಬೆಳ್ತಂಗಡಿಯ ಶ್ರೀ ನಾರಾಯಣ ಸಭಾಭವನದಲ್ಲಿ ನಡೆಯಿತು. 2 ದಿನಗಳ ಕಾಲ ನಡೆದಂತಹ ಇಲ್ಲಿನ ಗಣೇಶ ಚತುರ್ಥಿ ಆಚರಣೆಯ ಸಂಭ್ರಮವನ್ನ ಊರ ಪರ ಊರ ಭಕ್ತರು ಕಣ್ತುಂಬಿಕೊಂಡರು. ಗಣಪನಿಗೆ ವಿವಿಧ ಸೇವೆಗಳನ್ನ ಸಮರ್ಪಿಸಿ ಭಕ್ತರು ಪುನೀತರಾದರು. ಬಳಿಕ ಇಲ್ಲಿ ನಡೆದ ವೈಭವದ ಶೋಭಾಯಾತ್ರೆ ನೋಡಿಕರ ಗಮನ ಸೆಳೆಯಿತು. ವಿಶ್ವ ಹಿಂದೂ ಪರಿಷತ್ತಿನಿಂದ ಬೆಟ್ಟು ನಾವೂರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಒಟ್ಟು 2 ದಿನಗಳ ಕಾಲ ಗಣೇಶ ಚತುರ್ಥಿಯ ಆಚರಣೆ ನಡೆದು ನಿನ್ನೆ ವೈಭವದ ಶೋಭಾಯಾತ್ರೆ ನಡೆಯಿತು. ಇಲ್ಲಿನ ಶೋಭಾಯಾತ್ರೆಯು ನಾವೂರು ಪೇಟೆಯಿಂದ ಹಿಂದೆ ಬೆಟ್ಟು ಶ್ರೀ ಅರ್ಧನಾರೀಶ್ವರ ದೇವಸ್ಥಾನಕ್ಕೆ ವಚನೆ ಹಾಗೂ ವಿವಿಧ ಸ್ತಬ್ಧ ಚಿತ್ರಗಳ ಮೂಲಕ ಗಣಪತಿಯ ಮೆರವಣಿಗೆಯು ಸಾಗಿ ಬಂತು. ಬಳಿಕ ದೇವಾಲಯದ ಪುಷ್ಕರಣಿಯಲ್ಲಿ ವಿಗ್ರಹವನ್ನ ವಿಸರ್ಜನೆ ಮಾಡಲಾಯಿತು. ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕನ್ಯಾಡಿ ಧರ್ಮಸ್ಥಳ ಇದರ ವತಿಯಿಂದ 1 ದಿನದ 11ನೇ ವರ್ಷದ ಧಾರ್ಮಿಕ ಸಭೆ ಮತ್ತು ಸಾಂಸ್ಕೃತಿಕ ಸಂಭ್ರಮವು ಕನ್ಯಾಡಿಯ ಶಾಲಾ ವಠದಲ್ಲಿ ನಡೆಯಿತು. ಈ ಸಂದರ್ಭ ನಡೆದಂತಹ ಧಾರ್ಮಿಕ ಸಭೆಯಲ್ಲಿ ಭಕ್ತಾದಿಗಳು ಗಣಪನಿಗೆ ವಿಶೇಷ ಸೇವೆಗಳನ್ನು ಸಮರ್ಪಿಸಿದರು. ಧಾರ್ಮಿಕ ಸಭೆಯಲ್ಲಿ ಗಣ್ಯರು ಗಣೇಶ ಚತುರ್ಥಿಯ ಆಚರಣೆಯ ಕುರಿತು ಸಂದೇಶ ನೀಡಿದರು. ರಾತ್ರಿ ಗಣೇಶ ವಿಗ್ರಹ ವಿಸರ್ಜನೆ ನಡೆಯಿತು. ಸೇವಾ ಸಮಿತಿ ಮತ್ತು ಊರ ಪ್ರಮುಖರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಉಜಿರೆಯ ಸಿದ್ದವನ ಗುರುಕುಲದಲ್ಲಿ ಗಣೇಶನ ಹಬ್ಬದ ಆಚರಣೆ 2 ದಿನಗಳ ಕಾಲ ನಡೆಯಿತು. ಈ ಸಂದರ್ಭ ಋತ್ವಿಜರು ಗಣಪನಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ರು. ಜೊತೆಗೆ ಇಲ್ಲಿನ ಪರಿಸರ ಪ್ರೇಮಿ ಗಣಪನು ಭಕ್ತಾದಿಗಳ ಮತ್ತು ನೋಡುಗರ ಗಮನ ಸೆಳೆಯಿತು. ಇದರೊಂದಿಗೆ ಮಕ್ಕಳು ಗಣೇಶ ಹಬ್ಬಕ್ಕೆ ಸಿದ್ದವನದ ಶೃಂಗಾರಕ್ಕಾಗಿ ತೆಂಗಿನ ಗರಿ ಮತ್ತು ಒಣಹುಲ್ಲುಗಳನ್ನು ಬಳಸಿದ್ದು ಮಕ್ಕಳ ಸೃಜನಶೀಲತೆಗೆ ಸಾಕ್ಷಿಯಾಗಿ ಕಂಡುಬಂತು. ಇಲ್ಲಿಗೆ ಹಲವಾರು ಮಂದಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಉಜಿರೆಯ ರತ್ನಮಾನಸದ ಜೀವನ ಶಿಕ್ಷಣ ವಸತಿ ನಿಲಯ ಇಲ್ಲಿ 1 ದಿನದ 42ನೇ ವರ್ಷದ ಗಣೇಶೋತ್ಸವ ಆಚರಣೆ ನಡೆಯಿತು. ಇಲ್ಲಿನ ಗಣಪನಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಜೊತೆಗೆ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇಲ್ಲಿನ ಮಕ್ಕಳು ಗಣಪನ ಮಂಟಪ ಹಾಗೂ ವಸತಿ ನಿಲಯದ ಸುತ್ತಮುತ್ತ ಅಲಂಕಾರ ಮಾಡಿದ್ದು ಕಂಡುಬಂತು. ಮಾತ್ರವಲ್ಲ, ಇಲ್ಲಿನ ಸಂಭ್ರಮದ ಕುರಿತು ಶಿಕ್ಷಕರು, ವಾರ್ಡನ್ ಹಾಗೂ ವಿದ್ಯಾರ್ಥಿಗಳು ಯು+ವಾಹಿನಿಯೊಂದಿಗೆ ಸಂಭ್ರಮವನ್ನ ಹಂಚಿಕೊಂಡರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಪುಂಜಾಲಕಟ್ಟೆಯಲ್ಲಿ ಈ 2 ದಿನದ ತೃತೀಯ ವರ್ಷದ ಶ್ರೀ ಗೌರಿ ಗಣಪತಿ ಉತ್ಸವ ಮತ್ತು 108 ತೆಂಗಿನಕಾಯಿಯ ಗಣಯಾಗ ನಡೆಯಿತು. ಇಲ್ಲಿ ಗಣಪನಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ನಿನ್ನೆ ದಾರಿಯುದ್ದಕ್ಕೂ ಸಾಗಿ ಬಂದ ಗಣೇಶನ ಶೋಭಾಯಾತ್ರೆ ಸಂದರ್ಭ ಗಣಪನಿಗೆ ವಿಶೇಷ ಸೇವೆಗಳನ್ನು ಭಕ್ತರು ಸಮರ್ಪಿಸಿದರು. ಜೊತೆಗೆ ಶೋಭಾಯಾತ್ರೆಯಲ್ಲಿ ಸಾಗಿ ಬಂದ ಮೆರವಣಿಗೆ ನೋಡುಗರ ಗಮನ ಸೆಳೆಯಿತು.
ಬೆಳ್ತಂಗಡಿ ತಾಲೂಕಿನ ಪೆರ್ಲಾ ಬೈಪಾಡಿಯ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿಯ ಆಚರಣೆ ಇತ್ತು. ಬೆಳಗಿನಿಂದಲೇ ದೇವಳಕ್ಕೆ ಆಗಮಿಸಿದ ಭಕ್ತರು ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಅರ್ಚಕರು ದೇವಳಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಗಂಧ ಪ್ರಸಾದವನ್ನ ವಿತರಿಸಿದರು. ದೇವಳದಲ್ಲಿ ನಡೆದಂತಹ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ಭಕ್ತರು ವೀಕ್ಷಿಸಿದ್ರು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಬೆಳ್ಳಾಲು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ಳಾಲು ಸಹಕಾರದೊಂದಿಗೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಬೆಳ್ಳಾಲು ಹಾಗೂ ಅವರ ಆಶ್ರಯದಲ್ಲಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ಒಂದು ದಿನದ 43ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವು ಬೆಳ್ಳಾಲುವಿನ ಶ್ರೀ ಧರ್ಮಸ್ಥಳ ಪ್ರೌಢಶಾಲೆಯಲ್ಲಿ ನಡೆಯಿತು. ಭಜನಾ ಸಂಕೀರ್ತನೆಯ ಮೂಲಕ ಮೆರವಣಿಗೆ ಸಾಗಿತು. ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಶಿರ್ಲಾಲು, ಫಲ್ಗುಣಿ ಮಹಿಳಾ ಮಂಡಳಿ ಶಿರ್ಲಾಲು ಇಲ್ಲಿನ 1ನೇ ದಿನದ 36ನೇ ವರ್ಷದ ಗಣೇಶೋತ್ಸವ ಆಚರಣೆಯು ಶಿರ್ಲಾಲುವಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಗಣಪನಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಭಕ್ತರು ವಿವಿಧ ಸೇವೆಗಳನ್ನ ಗಣೇಶನಿಗೆ ಸಮರ್ಪಿಸಿದ್ರು. ಚೆಂಡೆ ವಾದ್ಯಗಳ ಮೂಲಕ ಸಾಗಿ ಬಂದ ಮೆರವಣಿಗೆಯು ವಿಗ್ರಹದ ವಿಸರ್ಜನೆಯ ಮೂಲಕ ಸಂಪನ್ನಗೊಂಡಿತು. ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಅವರು ತಮ್ಮ ಮುಂಬೈನಲ್ಲಿರುವ ಆಂಟಿಲಿಯಾದ ನಿವಾಸದಲ್ಲಿ ಗಣೇಶ ಚತುರ್ಥಿ ಆಚರಣೆಯನ್ನ ತಮ್ಮ ಮಗ ಅನಂತ್ ಮತ್ತು ಸೊಸೆ ರಾಧಿಕಾ ಮರ್ಚೆಂಟ್ ಅವರೊಂದಿಗೆ ಆಚರಿಸಿದರು. ಇನ್ನು ಈ ಗಣೇಶ ಚತುರ್ಥಿಯು ಅನಂತ್ ಮತ್ತು ಸೊಸೆ ರಾಧಿಕಾ ಮರ್ಚೆಂಟ್ಗೆ ಮದುವೆಯ ಬಳಿಕ ಇದು ಮೊದಲ ಗಣೇಶೋತ್ಸವ ಆಚರಣೆಯಾಗಿದೆ. ಈ ಸಂದರ್ಭ ಅಂಬಾನಿ ಮತ್ತು ಅವರ ಸಮಸ್ತ ಕುಟುಂಬ ಚತುರ್ಥಿಯ ಆಚರಣೆಯಲ್ಲಿ ಭಾಗಿಯಾದರು. ಗಣೇಶ ಚತುರ್ಥಿಯ ಪ್ರಯುಕ್ತ ಛತ್ತೀಸ್ಗಢದ ದಾಂಟೆವಾಡ ಜಿಲ್ಲೆಯ 3000 ಅಡಿ ಮೇಲೆ ಸಾವಿರಾರು ವರ್ಷಗಳಿಂದ ಕುಳಿತಿರುವಂತಹ ಗಣಪತಿಗೆ ನಿನ್ನೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ನಯನ ಮನೋಹರ ದೃಶ್ಯವನ್ನ ಭಕ್ತಾದಿಗಳು ವಿಡಿಯೋ ಮೂಲಕ ಕಣ್ತುಂಬಿಸಿಕೊಂಡು ಪುನೀತರಾದರು. ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿರುವಂತಹ ಇಶಾ ಫೌಂಡೇಶನ್ನಲ್ಲಿ ಗಣೇಶ ಚತುರ್ಥಿಯನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಸಂಸ್ಥೆಯ ಮುಖ್ಯಸ್ಥರಾದ ಸದ್ಗುರು ಜಕ್ಕಿ ವಾಸುದೇವ್ ಅವರು ಚತುರ್ಥಿಯ ನೇತೃತ್ವವನ್ನು ವಹಿಸಿದ್ರು. ವಿವಿಧ ಕಡೆಗಳಿಂದ ಆಗಮಿಸಿದ ಇಶಾ ಫೌಂಡೇಶನ್ನ ಭಕ್ತಾದಿಗಳು ಗಣೇಶೋತ್ಸವ ಆಚರಣೆಯ ಸಂಭ್ರಮದಲ್ಲಿ ಭಾಗಿಯಾದರು. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಶನಿವಾರ ದಕ್ಷಿಣ ಮುಂಬೈನಲ್ಲಿರುವ ತಮ್ಮ ಅಧಿಕೃತ ನಿವಾಸದಲ್ಲಿ ಗಣೇಶ ಚತುರ್ಥಿಯನ್ನ ಆಚರಿಸಿದರು. ಈ ಸಂದರ್ಭ ಶಿಂದೆ ಅವರ ಪತ್ನಿ, ಪುತ್ರ, ಅವರ ಕುಟುಂಬದ ಸದಸ್ಯರು, ಕೆಲವು ಆಪ್ತರು ಭಾಗಿಯಾದರು.
ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಶನಿವಾರ ನಾಗ್ಪುರದಲ್ಲಿರುವಂತಹ ತಮ್ಮ ನಿವಾಸದಲ್ಲಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಿದ್ರು. ಈ ವೇಳೆ ಅವರ ಮನೆಯನ್ನ ಚಂದ್ರಯಾನ 3ರ ವಿಷಯದ ಮೇಲೆ ಅಲಂಕರಿಸಲಾಗಿತ್ತು. ಈ ಸಂಭ್ರಮವನ್ನ ಎಲ್ಲರೂ ಕಣ್ತುಂಬಿಕೊಂಡರು. ಪುಣೆಯ ಶ್ರೀಮಂತ್ ದಗ್ಧುಶೇತ್ ಹಲ್ವಾಯಿ ಗಣೇಶ ಮಂಡಲ ವತಿಯಿಂದ ಗಣಪತಿ ಆಚರಣೆ ಬಹಳ ಸಂಭ್ರಮದಿಂದ ನಡೆಯಿತು. ಗಣಪತಿ ಮೆರವಣಿಗೆ ಸಾಗುವ ರಸ್ತೆಯ ಇಕ್ಕೆಲೆಗಳಲ್ಲಿ ಭಕ್ತರು ನಿಂತು ಗಣೇಶನ ದರ್ಶನವನ್ನು ಪಡೆದುಕೊಂಡರು. ಈ ವೇಳೆ ಆಯೋಜನೆ ಮಾಡಲಾಗಿದ್ದ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯಿತು. ಬಾಲಿವುಡ್ ನಟ ರಿತೇಶ್ ದೇಶ್ಮುಖ್ ಅವರು ನಟಿ ಪತ್ನಿ ಜೆನೆಲಿಯಾ ಮತ್ತು ತಮ್ಮ ಇಬ್ಬರು ಅವಳಿ ಮಕ್ಕಳ ಜೊತೆ ಮುಂಬೈನ ತಮ್ಮ ನಿವಾಸದಲ್ಲಿ ತಾವೇ ತಯಾರಿಸಿದ ಮಣ್ಣಿನ ಗಣಪತಿಯ ವಿಗ್ರಹವನ್ನು ಇಡುವುದರ ಮೂಲಕ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಿದ್ರು. ಇದೇ ವೇಳೆ ಗಣೇಶನ ನಾಮಸ್ಮರಣೆಯನ್ನ ಮಾಡಲಾಯಿತು. ಈ ಸಂದರ್ಭ ಅವರ ಕುಟುಂಬದ ಕೆಲವು ಆಪ್ತರು ಗಣೇಶ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ಕುಟುಂಬದೊಂದಿಗೆ ಮುಂಬೈನಲ್ಲಿರುವ ತಮ್ಮ ನಿವಾಸದಲ್ಲಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಿದ್ರು. ಇದೇ ವೇಳೆ ವಿವಿಧ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಅವರ ಕುಟುಂಬದ ಸಮಸ್ತ ಸದಸ್ಯರು ಗಣೇಶ ಚತುರ್ಥಿಯ ಆಚರಣೆಯಲ್ಲಿ ಗಂಧ ಪ್ರಸಾದವನ್ನು ಸ್ವೀಕರಿಸಿದ್ರು. ಇತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ತಂಗಿ ಅರ್ಪಿತಾ ಖಾನ್ ಮತ್ತು ಆಕೆಯ ಪತಿ ಆಯುಷ್ ಅವರು ಮುಂಬೈನ ತಮ್ಮ ನಿವಾಸದಲ್ಲಿ ಆಚರಿಸಿದ ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿ ಭಾಗಿಯಾದರು. ಸಲ್ಮಾನ್ ಖಾನ್ ಅವರು ತಮ್ಮ ಸಹೋದರಿಯ ಮಗಳು ಆಯತ್ ಖಾನ್ ಜೊತೆ ಆರತಿ ಬೆಳಗಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಅರ್ಬಾಜ್ ಮಗ ಅರ್ಹಾನ್, ಸುಹೈಲ್ ಮಕ್ಕಳಾದ ನಿರ್ವಾನ್ ಮತ್ತು ಯೋಹಾನ್ ಜೊತೆಗೆ ಸಲೀಂ ಖಾನ್, ಅರ್ಬಾಜ್ ಖಾನ್, ಸುಹೈಲ್ ಖಾನ್ ಸೇರಿದಂತೆ ಇಡೀ ಕುಟುಂಬ ಗಣೇಶ ಚತುರ್ಥಿಯ ಆಚರಣೆಯಲ್ಲಿ ಭಾಗಿಯಾಗಿತ್ತು. ಎಲ್ಲೆಡೆ ಗಣೇಶೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಜನಸಾಮಾನ್ಯರಿಂದ ಹಿಡಿದು ಸಿನಿ ತಾರೆಯರವರೆಗೆ ಎಲ್ಲರೂ ಕೂಡ ಗಣೇಶೋತ್ಸವದ ಸಂಭ್ರಮದಲ್ಲಿ ಇದ್ದಾರೆ. ಎಂದು ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ದಂಪತಿ ಕೂಡ ಗಣೇಶನನ್ನ ಪೂಜಿಸಿದ್ದಾರೆ. ಮುಂಬೈನ ತಮ್ಮ ನಿವಾಸಕ್ಕೆ ಗಣೇಶನನ್ನ ತಂದ ವಿರುಷ್ಕಾ ದಂಪತಿ ಹಬ್ಬ ಮಾಡಿದ್ದಾರೆ. ಈ ಸಂದರ್ಭ ಅವರ ಕೆಲವು ಆಪ್ತರು ಗಣೇಶ ಚತುರ್ಥಿಯ ಆಚರಣೆಯಲ್ಲಿ ಭಾಗಿಯಾದರು. ಈ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಇದು ಈ ಹೊತ್ತಿನ ಎಕ್ಸ್‌ಪ್ರೆಸ್ ನ್ಯೂಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ U+ ವಾಹಿನಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. STM ಮಲ್ಟಿ
ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ಐಸಿಯು ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.